ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಮನೆ ಕೆಲಸ ಮಾಡೋದಕ್ಕಾಗಿ ಶ್ರೇಷ್ಠ ಕೆಲಸದವಳನ್ನ ತಂದು ನೇಮಿಸಿರ್ತಾಳೆ. ತಾನು ತಂಪಾಡಿಗೆ ತಾನು ಕೆಲಸಕ್ಕೂ ಹೋಗಿರ್ತಾಳೆ. ಆದರೆ ಅಲ್ಲಿ ಆಗೋದೇ ಬೇರೆ. ಇವಳು ಕೆಲಸಕ್ಕೆ ಅಂತ ಆಫೀಸ್ಗೆ ಹೋದಾಗ ಮನೆ ಕೆಲಸದವಳಿಂದ ಇವಳಿಗೆ ಕರೆ ಬರುತ್ತೆ. ಮನೆ ಕೆಲಸ ಮಾಡೋದನ್ನು ಬಿಟ್ಟು ಗ್ಯಾಸ್ ಮೇಲೆ ಅಡುಗೆಯನ್ನು ಇಟ್ಟು ತಂಪಾಡಿಗೆ ತಾನು ಟಿವಿ ನೋಡ್ತಾ ಕೂತ್ಕೊಂಡಿರ್ತಾಳೆ. ಆ ಕಡೆ ಗ್ಯಾಸ್ ಮೇಲಿದ್ದ ಅಡುಗೆ ಎಲ್ಲ ಸೀದು ಹೋಗಿ ಹಾಳಾಗಿರುತ್ತೆ. ಇನ್ನು ಇವಳು ಮನೆ ತಂದೆ ಅನ್ನೋ ಥರ ವರ್ತನೆ ಮಾಡ್ತಾ ಇರ್ತಾಳೆ. ಅದನ್ನು ಕೇಳೋದಕ್ಕೆ ಬಂದ ಭಾಗ್ಯ ಮತ್ತು ಕುಸುಮ ಮೇಲೆ ಮನಬಂದಂತೆ ರೇಗಾಡ್ತಾಳೆ. ಕುಸುಮ ಇದನ್ನು ಕೇಳಿ ಅವಳ ಮೇಲೆ ಕೈ ಮಾಡ್ತಾಳೆ. ತನಗೆ ಹೊಡೆದಿದ್ದಕ್ಕೆ ಕುಸುಮನನ್ನು ಅವಳು ತಳ್ತಾಳೆ. ಈ ವಿಚಾರನ ತಾಂಡವ್ಗೆ ಹೇಗಾದರೂ ಮಾಡಿ ಹೇಳಬೇಕು ಅಂತ ಕುಸುಮ ತಾಂಡವ್ಗೆ ಫೋನ್ ಮಾಡ್ತಾಳೆ. ಆದರೆ ತಾಂಡವ್ ಮೊಬೈಲ್ ಶ್ರೇಷ್ಠ ಹತ್ತಿರ ಇರುತ್ತೆ. ಕುಸುಮ ಎಷ್ಟು ಬಾರಿ ಕರೆ ಮಾಡಿದ್ರು ಅವಳು ರಿಸೀವ್ ಮಾಡೋದಿಲ್ಲ. ಕುಸುಮ ಬಾಸ್ಗೆ ಕರೆ ಮಾಡಿ ವಿಷಯ ಮುಟ್ಟಿಸ್ತಾಳೆ. ಆಫೀಸ್ ಬಾಯ್ ಬಂದು ತಾಂಡವ್ ಬಳಿಗೆ ಹೇಳುತ್ತಾನೆ, ಅಮ್ಮ ಇಷ್ಟು ಬಾರಿ ಕರೆ ಮಾಡಿದ್ದಾರೆ, ಮನೇಲೇನೋ ಆಗಿದೆ ಅಂತ ತಾಂಡವ್ ಅಮ್ಮಂಗೆ ಕಾಲ್ ಮಾಡ್ತಾನೆ. ಕುಸುಮ ನಡೆದ ವಿಷಯ ಎಲ್ಲ ತಾಂಡವ್ಗೆ ಹೇಳ್ತಾಳೆ. ಇದನ್ನೆಲ್ಲ ಹೇಳೋದಕ್ಕೆ ನಂಗೆ ಫೋನ್ ಮಾಡಿದ್ಯಾ ಅಂತ ತಾಂಡವ್ ತುಂಬ ನಿರ್ಲಕ್ಷ್ಯವಾಗಿ ಮಾತಾಡ್ತಾನೆ. ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆದಾಗ ಭಾಗ್ಯಗೆ ಅಷ್ಟು ಬೈದೆ, ಈಗ ಈ ಶ್ರೇಷ್ಠಳಿಂದ ನನಗೆ ಅವಮಾನ ಆಗಿದೆ, ಏನೂ ಹೇಳೋದಿಲ್ವಾ ನೀನು? ಸರಿ ಬಿಡು, ನೀನು ಯಾವುದಕ್ಕೂ ಬರಬೇಡ, ಇದನ್ನೆಲ್ಲ ನಾನೇ ನೋಡ್ಕೊಳ್ತೀನಿ. ನನಗೆ ಹೇಗೆ ಬೇಕೋ ಹಾಗೆ ನಾನು ಇದಕ್ಕೆಲ್ಲ ಉತ್ತರ ಕೊಟ್ಕೊಳ್ತೀನಿ. ನೀನು ಯಾವುದಕ್ಕೂ ತಲೆ ಹಾಕೋದು ಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ನೀವೆಲ್ಲರೂ ನನಗೆ ಕ್ಷಮೆ ಕೇಳಲೇಬೇಕು, ಇಲ್ಲಾಂದರೆ ನಾನು ಸಂಘಟನೆಗೆ ಹೋಗ್ತೀನಿ, ನಿಮ್ಮೆಲ್ಲರಿಗೂ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ ಅಂತ ಕೆಲಸದವರು ಭಾಗ್ಯ ಮತ್ತು ಮನೆಯವ್ರ ಮೇಲೆಲ್ಲ ಕೂಗಾಡ್ತಾ ಇರ್ತಾಳೆ. ನಮ್ಮನೆಗೆ ಬಂದು ನಮ್ಮ ಮೇಲೆ ಆವಾಜ್ ಹಾಕ್ತೀಯಾ ಅಂತ ಹೇಳಿ ಏನು ಬೇಕಾದರೂ ಮಾಡ್ಕೊ ಹೋಗು ಅಂತ ಕುಸುಮ ಅವಳಿಗೆ ಹೇಳ್ತಾರೆ. ಕೆಲಸದವಳು ಫೇಸ್ಬುಕ್ ಲೈವ್ ಬಂದು ನನಗೆ ಮನೆಯವರಿಂದ ಅವಮಾನ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ನಾಟಕ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಬಂದು ಆ ಫೋನ್ನ ಕಸ್ಕೊಂಡು ಲೈವ್ ಮಾಡೋದಕ್ಕೆ ನಿಮ್ಗೆ ಯಾರು ಹೇಳಿದರು ಅಂತ ಅವಳ ಮೇಲೆ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ ನಿಮ್ಮಿಂದನೇ ಆಗಿದ್ದು, ಮನೆ ಕೆಲಸ ಮಾಡಿಕೊಂಡು ಇವಳನ್ನು ಕರ್ಕೊಂಡು ಬಾ ಅಂತ ಮನೆ ಕೆಲಸ ಮಾಡೋದಕ್ಕೆ ಇವಳನ್ನ ಕರ್ಕೊಂಬಾ ಅಂತ ನಿನ್ಗೆ ಯಾರು ಹೇಳಿದ್ದು ಅಂತ ಸುನಂದ ಪ್ರಶ್ನೆ ಮಾಡ್ತಾರೆ. ಈ ಮನೆಗೆ ಸಹಾಯ ಆಗಲಿ ಅಂತ ನಾನು ಇವಳನ್ನ ಕರ್ಕೊಂಡು ಬಂದೆ, ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ನಿಮಗಿಲ್ಲ. ಮನೆ ಕೆಲಸದವಳನ್ನೇ ಕಾಣದೇ ಇರೋ ನಿಮ್ಮಂಥ ಮಿಡ್ಲ್ ಕ್ಲಾಸ್ ಮನೆಗೆ ಹೈಫೈ ಜೀವನ ಕೊಡಬೇಕು ಅಂತ ಪ್ರಯತ್ನ ಮಾಡಿದ್ನಲ್ಲ, ಅದು ನಂದೇ ತಪ್ಪು ಅಂತ ಶ್ರೇಷ್ಠ ಹೇಳ್ತಾಳೆ. ಅಷ್ಟರಲ್ಲಿ ತಾಂಡವ್ ಬಂದು ಶ್ರೇಷ್ಠ ಕೆನ್ನೆಗೆ ಬಾರಿಸ್ತಾನೆ. ನಮ್ಮ ಮನೆಯವ್ರ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ದೆ, ನಿನಗೆ ಎಷ್ಟು ಧೈರ್ಯ ಅಂತ ಶ್ರೇಷ್ಠನ ಪ್ರಶ್ನೆ ಮಾಡ್ತಾನೆ. ತಾಂಡವ್ ಈ ರೀತಿ ಶ್ರೇಷ್ಠಾಗಿ ಹೊಡೆದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ತಾಂಡವ್ ನಿಧಾನವಾಗಿ ನಮ್ಮ ಕಡೆ ಬರ್ತಾ ಇದ್ದಾನೆ ಅಂತ ಕುಸುಮ ಒಳಗೊಳಗೆ ಖುಷಿ ಪಡ್ತಾಳೆ. ಶ್ರೇಷ್ಠಳ ವಿರುದ್ಧವಾಗಿ ಮಾತಾಡಿ ತನ್ನ ಮನೆಯವ್ರನ್ನ ವಹಿಸ್ಕೊಂಡು ಕೂಡ ತಾಂಡವ್ ಮಾತಾಡ್ತಾನೆ. ಇದನ್ನೆಲ್ಲ ಕೇಳಿ ಶ್ರೇಷ್ಠಾಗಿ ತುಂಬ ಶಾಕ್ ಆಗುತ್ತೆ. ಏನೇ ಆದರೂ ಅವಳು ಮಾತ್ರ ಬಾಯಿ ಮಾಡೋದನ್ನು ನಿಲ್ಲಿಸೋದಿಲ್ಲ. ತಾಂಡವ್ ನಿಜವಾಗ್ಲೂ ಬದಲಾಗ್ತಾನ, ಶ್ರೇಷ್ಠಳಿಂದ ದೂರ ಆಗ್ತಾನ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶುಭ ದಿನ. ಧನ್ಯವಾದಗಳು.